ಚಿತ್ರರಂಗ ಬೆಳೀತಾ ಇದೆ. ಅದರದೇ ಆದಂಥ ವೇಗದಲ್ಲಿ. ನೀವು ಶಿವಣ್ಣ ಅವ್ರ ಜೊತೆ, ಯಶ್ ಅವ್ರ ಜೊತೆ, ಶ್ರೀಮುರಳಿ ಅವ್ರ ಜೊತೆ ಬೇರೆ ಬೇರೆ ನಟರ ಜೊತೆ ಕೆಲಸ ಮಾಡಿರ್ತೀರ. ಸ್ಪೆಷಲಿ ಯಶ್ ಅವರ ಬೆಳವಣಿಗೆನ ನಾವು ಎಲ್ಲ ಕಡೆ ಚರ್ಚೆ ಮಾಡ್ತಾ ಇರ್ತೀವಿ. ಏನೋ ಒಂದು ಬೇರೆ ಮಾಡಬೇಕು ಅನ್ನೋ ಅಂತ ಒಂದು ರನ್ ಕಾಣಿಸುತ್ತೆ. ಸಮಯ ಆದರೂ ಕೂಡ. ಈ ಡೆವಲಪ್‌ಮೆಂಟ್‌ಗಳನ್ನ ಈಗ ನೀವು ಬೇರೆ ಬೇರೆ ಪ್ರಾಜೆಕ್ಟ್‌ಗಳಲ್ಲಿ ಮಾಡೋವಾಗ ಯೋಚನೆ ಮಾಡ್ತೀರಾ? ಹೌದಲ್ವಾ? ಎಷ್ಟೆಲ್ಲ ಡೆವಲಪ್‌ಮೆಂಟ್ ಆಗಿದೆ ಅಂತ. ನೋ ವೆರಿ ಇನ್ಸ್ಪೈರಿಂಗ್ ಎಸ್ ಸರ್ ನಿಜವಾಗ್ಲೂ ಬಿಕಾಸ್ ನಾನು ಥಿಯೇಟ್ರಿಂದನೂ ಅವ್ರನ್ನ ನೋಡಿದ್ದೀನಿ ಅವ್ರು ಥಿಯೇಟ್ರ್ ಮಾಡಬೇಕಾದ್ರಿಂದನೂ ಆ್ಯಂಡ್ ಆವಾಗಿಂದನೂ ಅವ್ರಿಗೆ ಅದೇ ಒಂದು ಕಿಚ್ಚು ಆ ಪ್ಯಾಷನ್ ಇದೆ. ಆವಾಗ ನಾನಿನ್ನು ಥಿಯೇಟ್ರು ಸ್ಟಾರ್ಟು ಮಾಡಿರಲಿಲ್ಲ. ನಾನು ಮಾಡಬೇಕು ನಟನಾಗಬೇಕು ಅಂತ ಹೋದಾಗ ನನ್ನ ಫಸ್ಟ್ ಪ್ರೋಸೆಸ್ ಇದ್ದೆ ನಾಟಕಗಳನ್ನ ನೋಡೋಣ, ನಾಟಕಗಳನ್ನ ನೋಡಿ ಏನಾರ ಕಲಿಬೋದು ಅಂತ ಹೋದಾಗ ಈ ವಾಸ್ ಆಲ್ರೆಡಿ ಎ ಸ್ಟಾರ್ ಇನ್ ಥಿಯೇಟರ್. ಸೊ ಅಲ್ಲಿಂದ ನೋಡ್ತಾ ಇದ್ದರೆ ಇಟ್ಸ್ ಒಳ್ಳೆ ಇನ್ಸ್ಪಿರೇಷನ್ ಅಲ್ವಾ. ಯಾವುದೋ ಒಂದು ಲಿಮಿಟೇಷನ್ ಇಟ್ಕೊಬಾರ್ದು, ಚೌಕಟ್ಟು ಇಟ್ಕೊಬಾರ್ದು. ನಾವು ದೊಡ್ಡದಾಗಿ ಯೋಚನೆ ಮಾಡಬೇಕು. ದೊಡ್ಡದಾಗಿ ಯೋಚನೆ ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ. ಅದ್ರ ಕಡೆ ಕೆಲಸ ಮಾಡಿದ್ರೆ ಖಂಡಿತ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ ಅನ್ನೋದು ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಆ ಒಂದು ಗುಣನ ನಾವು ಅಳವಡಿಸ್ಕೊಬೇಕು ನಾವೆಲ್ಲರೂ.